8 ವರ್ಷದ ಕೂಸನ ಕತ್ತಿ ಅಯ್ಯೋ ನನ್ನ ಬಡಿತಾರು, ಅಯ್ಯೋ ನನ್ನ ಹೊಡಿತಾರು ಅಂತೇಳಿ ಓಡ್ಲಿಕ್ಕೆ ಪ್ರಾರಂಭ. ಆಳು ಮಕ್ಕಳ ಹೋಗಿ ಹಿಡ್ಕೊಂಡು ಬಂದೇ ಬಿಟ್ರು. ಯಾಕೋ ಕಲ್ಲು ಹೋಗದಿ ಅಂತ ಕೇಳಿದ್ರು. ಇಲ್ರಿ, ನಾನು ಮಾವಿನ ಹಣ್ಣು ತಿನ್ನಬೇಕು ಅಂತ ಕಲ್ಲು ಹೋಗದೇನ್ರಿ, ನೀವು ಅಲ್ಲಿ ಮಲಗಿದ್ದು ನನಗೆ ಗೊತ್ತಿಲ್ರಿ ಅಂತೇಳಿ ತೊದಲು ನುಡಿಗಳಿಂದ ಮಾತಾಡುತ್ತ ಮಗ ಅಳಲಿಕತ್ತು. ಈ ಸುದ್ದಿ ಆ ತಂದೆ ತಾಯಿಗಳಿಗೆ ತಿಳಿತು, ಮಗುವಿನ ತಂದೆ ತಾಯಿಗಳಿಗೆ. ನಿಮ್ಮ ಮಗ ದೇಸಾಯರ ಹಣಿ ಒಡೆದಾನ, ಕಲ್ಲು ಒಗದಾನ ಅಂತೇಳಿ ಸುದ್ದಿ ಆತು. ಓಡೋಡಿ ಬಂದರು. ಯಪ್ಪ ಕ್ಷಮ ಮಾಡ್ರಿ, ಅವನಿಗೇನೇನು ಗೊತ್ತಿಲ್ಲ, ದಯಮಾಡಿ ಕ್ಷಮ ಮಾಡ್ರಿಪ್ಪ, ನಮಗ ಏನೇನು ಇಲ್ಲ, ನಾವು ಬಡತನದೊಳಗೆ ಇದ್ದಂಥವ್ರು, ದಯಮಾಡಿಪ್ಪ ನಮಗೆ ಕ್ಷಮ ಮಾಡ್ರಿ ಅಂತೇಳಿ ಬೇಡ್ಕೊಂಡ್ರು. ಲಿಂಗರಾಜ ದೇಸಾಯರಂದ್ರು ಏನೇನು ಮಾತಾಡಲಿಲ್ಲ. ಸೀದಾ ಆ ಹುಡುಗನನ್ನು ಕರ್ಕೊಂಡು ಸೌದತ್ತಿಗೆ ಬಂದರು. ಸೌದತ್ತಿಗೆ ಬಂದಂಥ ಸಂದರ್ಭದೊಳಗ ಸೀದಾ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದರು. ಸಬ್ ರಿಜಿಸ್ಟರ್ದೊಳಗೆ ಆಫೀಸರ್ ಅಂತಾನ, ದೇಸಾಯರ ಏನಿದು ರಕ್ತ, ಯಾಕೆ ಹಿಂಗೆ ರಕ್ತ ಅಂತ ಕೇಳಿದ. ಈ ಹುಡುಗ ಕಲ್ಲು ಒಗದಾನು, ಅದಕ್ಕೆ ರಕ್ತ ಆಗೈತಿ. ಆ ಸಬ್ ರಿಜಿಸ್ಟರ್ದೊಳಗಿರುವಂಥ ಆಫೀಸರ್ ಅಂತಾನ, ಹಂಗಂದ್ರೆ ಇವನಿಗೆ ಹೊಡೆಯುನು ಬಡಿಯುನು, ಇವನಿಗೆ ಶಿಕ್ಷಾ ಕೊಡುನು ಅಂತ ಅಂದ. 8 ವರ್ಷದ ಹುಡುಗನಿಗೆ ದೇಸಾಯರು ಹೇಳಿದ್ರು, ನೋಡಪ್ಪ ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡು, ಹೇಳ್ರಪ್ಪ ನೀವು ಹೆಂಗೆ ಹೇಳ್ತೀರ ಹಂಗೆ. ನೋಡು, ಒಂದು ಜಡವಾಗಿರುವಂತಹ ಒಂದು ಮರ, ಒಂದು ಗಿಡ ಕಲ್ಲು ಒಗಸ್ಕೊಂಡು ಹಣ್ಣು ಕೊಡ್ತೈತಿ ತಿನ್ನಕ್ಕೆ. ನಾನು ವಿಚಾರವನ್ನು ಮಾಡುವಂತಹ ಒಬ್ಬ ಮನುಷ್ಯ ಅಕಸ್ಮಾತ್ ಅವ ನನಗೆ ಕಲ್ಲು ಒಗದಾನಂತ ಹೇಳಿ ನಾ ಏನಾದರೂ ಅವನಿಗೆ ಶಿಕ್ಷಾ ಕೊಟ್ರೆ ಆ ಗಿಡಕ್ಕಿಂತ ಕನಿಷ್ಠ ಆಗ್ತೀನಿ, ಆ 2 ಎಕರೆ ಮಾವಿನ ತೋಟ ಏನೈತಲ್ಲ ಈ ಹುಡುಗನ ಹೆಸರಿಗೆ ಬರಿ ಅಂತ ಹೇಳಿಬಿಟ್ರು. ಎಂಥ ತ್ಯಾಗಿಗಳವರೆಲ್ಲ. ಅಂಥವರು ಕುಮಾರ ಮಹಾಶಿವಗಳವರು ಶಿಷ್ಯರಾಗಿದ್ದರು. ಶಿರಸಂಗಿ ಲಿಂಗರಾಜ ದೇಸಾಯರು ಏನು ನಮ್ಮ ವೀರಶೈವ ಮಹಾಸಭೆ ಅಂತ ಹೇಳ್ತೀವಲ್ಲ, ಆ ಅಧಿವೇಶನದೊಳಗೆ ಅವರೇ ಅಧ್ಯಕ್ಷರಾಗ್ತಾರೆ. ಪ್ರಥಮ ಅಧ್ಯಕ್ಷರು ಅವರೇ. ಅವರ ಅಧ್ಯಕ್ಷತೆ ಒಳಗೆ ಕಾರ್ಯಗಳು ನಡೀತಾವೆ. ಬಹಳ ಅದ್ಭುತವಾಗಿ 3 ದಿನದ ಕಾರ್ಯಕ್ರಮ. ನಾಡಿನ ಜನರಿಗೆಲ್ಲ ಖುಷಿ ಅನಿಸ್ತು. ನಂಬುದು ಒಂದು ಸಮಾಜದೊಳಗೊಂದು ದೊಡ್ಡ ಕಾರ್ಯಕ್ರಮ, ಒಂದು ಸಮಾರಂಭ ನಮಗಾಗಿ ಐತಲ್ಲ ಅಂತೇಳಿ ಖುಷಿ ಪಟ್ಟರು. ಆ ಅಧಿವೇಶನದೊಳಗೆ ಒಂದಿಷ್ಟು ಠರಾವುಗಳನ್ನು ಮಾಡುತ್ತಾರೆ. ಯಾವ ಬಡ ಮಕ್ಕಳದಾವಲ್ಲ ಆ ಬಡ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಯಾರು ಹಿಂದುಳಿದವರು ಅಂತದಾರಲ್ಲ ಆ ಮಕ್ಕಳನ್ನ ತಗೊಂಡು ಅವರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಬೇಕು. ಆರೋಗ್ಯದ ಕಡೆ ಲಕ್ಷ್ಯ ಕೊಟ್ಟರು, ಕೃಷಿ ಕಡೆ ಲಕ್ಷ್ಯವನ್ನು ಕೊಟ್ಟರು. ಮನುಷ್ಯನ ಜೀವನಕ್ಕೆ ಏನೇನು ಬೇಕಲ್ಲ ಆ ಎಲ್ಲ ಅಂಶಗಳನ್ನು ತಗೊಂಡ್ರು. 3 ದಿವಸದ ಸಮಾರಂಭ ಅದ್ಭುತವಾಗಿ ನಡೀತು. ಕುಮಾರ ಮಹಾಶಿವಗಳವರು ಈ ಕಾರ್ಯವನ್ನು ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಘಟನೆಗಾಗಿ ತುಂಗಭದ್ರಾ ನದಿಯ ತಟದಲ್ಲಿ ಹೋಗ್ತಾರೆ. ಆ ನದಿಯ ದಡದೊಳಗ ನಿಂತ್ಕೊಂಡು ಸುಮ್ಮನೆ ನೋಡ್ತಿರ್ತಾರೆ ಪರಿಸರವನ್ನ. ಆ ಪರಿಸರದೊಳಗ ಯಾರೋ ಒಂದಿಷ್ಟು ಜನ ಸ್ನಾನ ಮಾಡ್ತಿರ್ತಾರೆ, ಯಾರೋ ಒಂದಿಷ್ಟು ಬಟ್ಟಿ ತೊಳಿತಿರ್ತಾರ, ಯಾರೋ ಒಂದಿಷ್ಟು ಬಾಂಡೆ ತೊಳಿತಿರ್ತಾರ, ಯಾರೋ ಒಂದಿಷ್ಟು ದನಗಳನ್ನು ತೊಳಿತಿರ್ತಾರ. ಈ ಎಲ್ಲ ಅಂಶಗಳನ್ನು ಗಮನಿಸ್ತಾರೆ ಕುಮಾರ ಮಹಾಶಿವಗಳವರು. ಹಂಪಸಾಗರ ಅನ್ನುವಂಥದ್ದು ಊರ. ಆ ಊರಿಗೆ ಸಂಘಟನೆಗಾಗಿ ಹೋಗಿರ್ತಾರೆ ಗುರುಗಳು. ಕೇವಲ ಇಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕನ್ನುವಂಥದ್ದು ಭಾವಿಲ್ಲ.
ಇಡೀ ದೇಶದೊಳಗಿರುವಂತಹ ಎಲ್ಲ ಜನರು ಪ್ರಜ್ಞಾವಂತರಾಗಬೇಕು. ಆದರೆ ಯಾವ ಗಾಡಿಗಳನ್ನು ಹತ್ತಿದ್ದಿಲ್ಲ. ಕಾಲ್ನಡಿಗೆಯೊಳಗೆ ಹೋಗಬೇಕು, ಎತ್ತಿನ ಬಂಡಿಯಲ್ಲೇ ಹೋಗಬೇಕು. ನಾವು ಇವತ್ತು ಎಲ್ಲೆಲ್ಲೂ ಅಡ್ಡಾಡ್ಬೇಕಂದ್ರೆ ಕುರಿ ಕ್ವಾಣ ಬೀಳ್ತಾವ ನಮ್ಮ. ಹೌದಲ್ರಿ? ಹೇಳಿದ್ನಲ್ಲ ಮಣ್ಣು ನಿಮಗೆ, ಇಲ್ಲೇ ಹೋಗಿ ಬರ್ಬೇಕಂದ್ರೆ ಮೋಟ್ರ್ ಸೈಕಲ್. ಇಂತಹ ಸಂದರ್ಭದೊಳಗೆ ಎಲ್ಲ ಕಡೆ ಹೋಗಿ ಸಂಘಟನೆಯನ್ನು ಮಾಡ್ತಾರೆ. ಆ ಊರಿನ ಭಕ್ತರಿಗೆ ಹೇಳ್ತಾರೆ, ಯಪ್ಪ ನೀವೆಲ್ಲ ಜಾಗೃತರಾಗಬೇಕು, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ನದಿಯೊಳಗೆ ಒಬ್ಬ ವಟುಗಳು ಸ್ನಾನವನ್ನು ಮಾಡ್ತಿರ್ತಾರೆ. ತುಂಗಭದ್ರಾ ನದಿಯೊಳಗೆ ಸ್ನಾನವನ್ನು ಮಾಡುವಂತಹ ಸನ್ನಿವೇಶದೊಳಗ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಲಿಂಗವಸ್ತ್ರದೊಳಗ ಲಿಂಗವನ್ನು ಕಟ್ಟಿಕೊಂಡಿರ್ತಾರಲ್ಲ, ಆ ಲಿಂಗ ವಸ್ತ್ರವನ್ನು ತೆಗಿಬೇಕು, ಹಿಂಡಬೇಕು. ಈಗ ನಾವೆಲ್ಲ ಏನು ಮಾಡೀವಿ, ನಮ್ಮ ಮಠಗಳು ಬಂದ ನಂತರ ನಾವೆಲ್ಲ ಗುಣಗಡಿಗೆಗಳನ್ನು, ಲಿಂಗದ ಕಾಯಿಗಳನ್ನು ಹಾಕ್ಕೊಳಕತ್ತೀವಿ. ಇನ್ನೂ ಅಪ್ಪುಗಳೆಲ್ಲ ಲಿಂಗವಸ್ತ್ರದೊಳಗೆ ಕಟ್ಟಿಕೊಳ್ತಾರೆ. ಆ ಲಿಂಗ ವಸ್ತ್ರದೊಳಗೆ ಕಟ್ಟಿಕೊಳ್ಬೇಕು. ನಾವು ಶಿವಯೋಗ ಮಂದಿರದ ಸಾಧಕರಾಗಿದ್ದಾಗೂ ಕೂಡ ನಾವು ಲಿಂಗವಸ್ತ್ರದಲ್ಲೇ ಕಟ್ತಿದ್ದೀವಿ. ಈ ಒಟ್ಟು ಸ್ನಾನವನ್ನು ಮಾಡಿ ಬಂದ ನಂತರ ನದಿಯ ದಂಡಿಯೊಳಗ ಲಿಂಗವಸ್ತ್ರವನ್ನು ಒಂದಿಷ್ಟು ಹಿಂಡ್ಕೊಳ್ಬೇಕು ಅಂತ ಹೇಳಿ ಲಿಂಗ ಹಿಂಗೆ ಹಿಡ್ಕೊಂಡು ಅರಿವಿ ತೊಳಿಬೇಕನ್ನು, ಅದು ಲಿಂಗವಸ್ತ್ರ ತೊಳ್ಕೋಬೇಕು ಅನ್ಬಿಡ್ದ ಕೈಯಾಗಿನ ಲಿಂಗ ಜಾರಿ ಹೋಯ್ತು. ಅಯ್ಯೋ ನನ್ನ ಲಿಂಗ ಹೋಯ್ತು, ಹಾಹಾಕಾರ. ಗುರು ಕೊಟ್ಟ ಲಿಂಗ ಹೋಯ್ತು ಹೋಯ್ತು ಅಂತೇಳಿ ಹುಡುಕಾಡಿದ ಸಿಗಲಿಲ್ಲ. ನೀರಿನ ಸೆಳವಿತ್ತು. ಹುಡುಕಾಡಿದ ಸಿಗಲಿಲ್ಲ. ಅಯ್ಯೋ ನನ್ನ ಇಷ್ಟಲಿಂಗ, ಗುರು ಕೊಟ್ಟಿರುವಂತ ಲಿಂಗ ಹೋಯ್ತು ಅಂತ ಹೇಳಿ ಏನೆಲ್ಲ ಕಡೆ ಹುಡುಕಾಡಕತ್ತ. ಅಲ್ಲಿದ್ದ ಜನರಿಗೆಲ್ಲ ಹೇಳಿದ, ಸಿಗಲಿಲ್ಲ. ಯಾವಾಗ ಸಿಗಲಿಲ್ಲ, ಊರು ತುಂಬ ಸುದ್ದಿ ಆಯಿತು. ಇಂಥವು ದೌಡು ಸುದ್ದಿ ಆಗ್ತಾವ್ರಿ. ಅವತ್ತಿನ ಕಾಲದ ಅಡ್ವರ್ಟೈಸ್ಮೆಂಟ್ಗಳು ಇವೆಲ್ಲ ಬಾಯಿಗೆ ಬಾಯಿನೇ. ಈ ಹೆಣ್ಮಕ್ಳಿಗೆ ಏನಾರು ಸುದ್ದಿ ಮುಟ್ಬೇಕಂದ್ರೆ ದೌಡು ಮುಟ್ಟಿಬಿಡ್ತಾವ. ಭಾಳ ಏನದು ಇವತ್ತಿಲ್ಲಿ ಆಗಿದ್ದದು ಎಲ್ಲೆಲ್ಲೂ ಹೋಗಿಬಿಡ್ತೈತೆ. ಅದು ನಾಳೆ ಅನ್ಬಿಡ್ದು ಇಡೀ ಊರು ಸುದ್ದಿ. ಅದು ಸಂಕವನ ಮನೆ ಹಿಂಗಾಗೈತಂತ. ಈ ಮನ್ಯಾಗ ಏನಾರು ಜಗಳ ಆಗಿರ್ತಾವಲ್ಲ ನಿಮ್ಮ ಬಾಜು, ಹಿಂಗೆ ಬಾಜು ಇರಬೇಕು. ಹೊರಗೆ ನಿಂತು ಒದರಾಡಿ ಆದ ನಂತರ ಆಮೇಲೆ ಕಿವಿ ಕೊಡ್ದಿಂಗ. ಅವು ಮಕ್ಕಳಂತಾವ ಏನಿಲ್ಲ ಬಾ ಅವರೇ ನನಗೆ ಸುಮ್ಮನೆ ನಿಗೇನು ಗೊತ್ತೈತಿ. ಅಲ್ಲಿ ಆ ಕಡೆಯಿಂದ ಏನು ಕೇಳ್ತಿರ್ಬೇಕು ಹೇಳ್ರಿ. ಆಕೆ ಮಾತಾಡಿದ್ದೆ ಕೇಳಿರಲ್ಲ ಹಂಗಲ್ಲ. ಹಾಂ ಹಿಂಗದು ಸುಮ್ಮರು ಮಕ್ಕಳಿಗೆ ಅನ್ನೋದಂಗೆ ಸುಮ್ಮರು. ಇಡೀ ಸುದ್ದಿನೇ ಎಲ್ಲ ಗೊತ್ತಾಗ್ಬಿಡ್ತು ಊರಾಗ. ಏನು ಇಂಥ ಒಟುವಿನ ಲಿಂಗ ಬಿದ್ದೈತೆ ಅಂತ ಕುಮಾರಪ್ಪ ಅವರು ಹೇಳಿದರು. ಆತ ಬಹಳ ಪ್ರಜ್ಞಾವಂತ ಒಟ್ಟು ಅದಾನ, ನೀವೆಲ್ಲ ಹಿಂಗೆ ಮಾಡ್ಬೇಕು. ಏನು ಮಾಡ್ಬೇಕಪ್ಪ? ಈ ನದಿಯ ನೀರೇನೈತಲ್ಲ ಒಂದು ಕಡೆ ತಿರುಸುವಂತಹದ್ದು. ಆತನ ಲಿಂಗ ಎಲ್ಲಿ ಬಿದ್ದೈತಲ್ಲ ಆ ಲಿಂಗದ ಜಾಗದೊಳಗೊಂದಿಷ್ಟೆಲ್ಲ ಮರಳನ್ನು ಹಾಕಿ ನಿಲ್ಲಿಸೋದು, ನೀರನ್ನು ಒಂದು ಕಡೆಗೆ ಬಿಡೋದು. ಗುರುವಿನ ವಾಕ್ಯ ಅಂದ್ರೆ ವೇದವಾಕ್ಯ. ಕೇವಲ ಹಾನಗಲ್ ಪ್ರಾಂತ್ಯದೊಳಗಿರುವಂತಹ ಮಠಗಳಿಗೆ ಮಾತ್ರ ಸೀಮಿತ ಇಲ್ಲ. ತುಂಗಭದ್ರಾ ಹೊಸಪೇಟೆ ಕಡೆ ಆ ಕಡೆ ಹೋಗಿದ್ರಪ್ಪ ಅವರು. ಯಾವಾಗ ಮನೆಗೆಲ್ಲರೂ ಹೋಗ್ತಾರೆ, ಮನೆಯೊಳಗಿರುವಂತಹ ಚೀಲಗಳನ್ನು ತಗೊಂಡು ಬರ್ತಾರೆ. ಚೀಲ ತಗೊಂಡು ಬಂದು ಅದರೊಳಗೆ ಉಸುಕನ್ನು ತುಂಬಿ ಆ ನೀರಿನ ಮೇಲೆ ಇಟ್ಕೋತ ಬಂದರು. ಯಾವಾಗ ಎಲ್ಲರೂ ಇಟ್ಕೋತ ಬಂದ್ರಲ್ಲ, ಒಂದು ಕಡೆ ನೀರು ಹೋಯ್ತು, ನೀರೆಲ್ಲ ಈ ಕಡೆ ಖಾಲಿ ಆಯಿತು. ಎಲ್ಲಿ ಕಾಣಲಿಲ್ಲ ಲಿಂಗ. ಅದು ಲಿಂಗ ಏನಾಗಿತ್ತಂದ್ರೆ ಉಸುಕಿನೊಳಗೆ ಮುಚ್ಚಿತ್ತು.
ಎಲ್ಲರೂ ನೋಡ್ಕೊಂತ ಬಂದಾಗ ಲಿಂಗ ಸಿಕ್ತು. ಲಿಂಗ ಸಿಕ್ಕ ತಕ್ಷಣ ಹುಡುಗನ ಆನಂದ, ವಟುವಿನ ಆನಂದ ಎಷ್ಟಾಗಿತ್ತು ಅಂತಂದ್ರೆ ಹರ 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 ಮಹಾದೇವ ಅಂತ ಅನಾಕತ್ತ. ಯಾವಾಗ ಈ ಆನಂದವನ್ನು ನೋಡಿದ್ರಲ್ಲ ಭಕ್ತರಿಗೆ ಬಹಳ ಖುಷಿ ಆಯಿತು. ಗುರುಗಳ ಸಮೀಪಕ್ಕೆ ಬಂದ ಆ ಲಿಂಗವನ್ನು ತಗೊಂಡ್ರು. ಪೂಜೆಯನ್ನು ಮಾಡಬೇಕು ಅಂತೇಳಿ ಪೂಜೆ ಪರಿಕರಗಳನ್ನೆಲ್ಲ ಜೋಡಿಸಿದರು, ಪೂಜೆಯ ವ್ಯವಸ್ಥೆಯನ್ನು ಮಾಡಿದರು. ಆ ಲಿಂಗವನ್ನು ಪೂಜೆಯನ್ನು ಮಾಡುವಂಥ ಸಂದರ್ಭದೊಳಗೆ ಭಕ್ತರೆಲ್ಲ ಅನ್ಕೋತ ಕೂತರು, ಇಷ್ಟೆಲ್ಲ ಮಾಡೋ ಬದಲಿ ಒಂದು ಲಿಂಗ ಕೊಟ್ಬಿಟ್ರೆ ಆಗಿ ಹೋಗ್ತಿತ್ತಲ್ರಿ. ಆದರೆ ನಿಮಗೆ ಗೊತ್ತಿರಲಿ, ಗುರು ಕೊಟ್ಟ ಲಿಂಗವನ್ನು ಯಾರೂ ನಾವು ಬಿಡಬಾರ್ದು, ಸೂತ್ರಗಳನ್ನು ಕೂಡ ಬಿಡಬಾರ್ದು ಅಂತ ಹೇಳ್ತಾರೆ. ಲಿಂಗವನ್ನು ನಾವು ಅಕಸ್ಮಾತ್ ಗುರುಗಳು ನಮಗೆ ದೀಕ್ಷೆಯ ಸಂದರ್ಭದೊಳಗೆ, ಅಯ್ಯಾಚಾರದ ಸಂದರ್ಭದೊಳಗೆ ಪೀಠಕವನ್ನು ಕೊಡ್ತಾರೆ. ಆ ಕೊಟ್ಟಂತಹ ಸಂದರ್ಭದೊಳಗೆ ಲಿಂಗವನ್ನು ಮಾಡುವಂತಹ ಕಂತಿ ಹಿಡಿತಾರಲ್ಲ, ಆ ಹಿಡಿಯುವಂಥ ವ್ಯಕ್ತಿಯನ್ನು ನಾವು ಸೂತ್ರ ಅಂತ ಹಿಡ್ಕೊಳ್ತೀವಿ. ಇದು ಪದ್ಧತಿ. ಯಾವಾಗ ನಮ್ಮ ಸಿದ್ಧಾಂತವನ್ನು ಏನಾಯ್ತು ಅಂದ್ರೆ ಅಕಸ್ಮಾತ್ ಲಿಂಗವನ್ನು ಬಿಟ್ಟಿವಿ ಅಂತಂದ್ರೆ ನಾವು ಕೂಡ ಪ್ರಾಣವನ್ನು ಬಿಡಬೇಕನ್ನುವಂಥದ್ದು ನೇಮ. ಕುಮಾರಪ್ಪ ಅವರು ಅಂದರು, ಆ ವಿಷಯವನ್ನ ಆತ ಮನಸ್ಸಿನೊಳಗೆ ಇಟ್ಕೊಂಡು ಏನಾದರೂ ಅಚಾತುರ್ಯ ಮಾಡಿಕೊಂಡಿದ್ರೆ ಹೆಂಗಾಗ್ತಿತ್ತು. ಇವ್ರ ಭಕ್ತರು ಇಷ್ಟೆಲ್ಲ ಮಾತಾಡುವಂಥ ಸಂದರ್ಭದೊಳಗೆ ಇವ್ರಿಗೊಂದು ಸತ್ಯ ಹೇಳಬೇಕು ಅಂತ ಹೇಳಿ ಪೂಜೆಯನ್ನು ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಬೇರೆ 8 ಲಿಂಗಗಳನ್ನು ತರ್ತಾರೆ. ಆ 8 ಲಿಂಗದೊಳಗೆ ಈ ವಟುವಿನ ಒಂದು ಲಿಂಗವನ್ನಿಟ್ಟು ಎಲ್ಲ ಪೂಜೆಯನ್ನು ಮಾಡಿದ ನಂತರ ಆ ವಟುವನ್ನು ಕರೀತಾರೆ. ನೋಡಪ್ಪ, ಇದ್ರೊಳಗೆ ನಿನ್ನ ಲಿಂಗ ಯಾವುದು? ಆಶ್ಚರ್ಯ ಹೇಳ್ತೆ ನಿಮಗೆ. ಗುರು ಏನು ಕೊಟ್ಟಿರುವಂತಹ ಲಿಂಗವನ್ನ ಕಾಯ ವಾಚ ಮನಸಾಪೂರ್ವಕ ಮಾಡಿರುವಂತಹ ಪೂಜೆಯ ಮೂಲಕ ತನ್ನ ಲಿಂಗವನ್ನೇ ತಗೊಂಡಿದ್ದ ಹೊರತಾಗಿ ಮತ್ತ ಬೇರೆ ಲಿಂಗವನ್ನು ತಗೊಂಡಿದ್ದಿಲ್ಲ. ಗುಡಿ ಒಳಗನ ಲಿಂಗ ಹೇಳಿರುವಂತಹ ಮಾತುಗಳನ್ನು ಎಷ್ಟು ಚಾಚು ತಪ್ಪದೆ ಭಕ್ತರು ಮಾಡಿದ್ರಲ್ಲ. ಇದು ಸಂಘಟನೆ. ಈ ಸಂಘಟನೆಯನ್ನ ನಾವು ಮಾಡಿದಾಗ ಬೇಕಾದನ್ನ ಮಾಡಬಹುದು ಅಂತೇಳಿ ಅನ್ಕೊಂಡ್ರು. ಆವ ಮಾತುಗಳನ್ನು ಕೂಡ ಭಕ್ತರು ತಳ್ಳಿ ಹಾಕಲಿಲ್ಲ. ಮನೆಯೊಳಗಿರುವಂತಹ ಎಲ್ಲ ತಾಯಂದಿರು, ಎಲ್ಲ ಗಂಡ್ಮಕ್ಳೇನು ಕೆಲಸವನ್ನು ಮಾಡುವಂತ ಅವರೆಲ್ಲ ಗಂಡ್ಮಕ್ಕಳಿಗೆ ಮನೆಯಿಂದ ಪ್ರಸಾದವನ್ನು ತಂದರು. ನಾವು ಯಾವ ಕಾರ್ಯವನ್ನು ಮಾಡ್ತಿರ್ತೇವಲ್ಲ, ಗಂಡನಿಗೆ ನಾವು ಸಾಥನ್ನು ಕೊಡಬೇಕು. ಇಲ್ಲಿ ಕೂಡ ಹಾಗೆ, ನೀವು ಯಾವುದಾದ್ರೂ ಮಠದ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದೊಳಗ, ಮಂದಿರದ ಕಾರ್ಯವನ್ನು ಮಾಡುವಂಥ ಸಂದರ್ಭದೊಳಗ ಎಲ್ಲರೂ ಕೂಡಿ ಮಾಡುವಂಥದ್ದು. ಕೂಡಿ ಉಣ್ಣೋಣ, ಕೂಡಿ ಬಾಳೋಣ, ಕೂಡಿ ಬದುಕೋಣ ಅನ್ನುವಂಥದ್ದು ನಮ್ಮ ಪರಂಪರೆ. ಕುಮಾರ ಮಹಾಶಿವಗಳವರು ಅದನ್ನೇ ಹೇಳ್ತಾರೆ, ನೀವೇನೆಲ್ಲರೂ ಒಗ್ಗಟ್ಟದಿರಲ್ಲಪ್ಪ, ಹಿಂಗೆ ಇರಬೇಕು, ಯಾವಾಗೂ ಕೂಡ ಆಗಲಬೇಡ್ರಿ, ಎಲ್ಲರೂ ಚಂದಿರಬೇಕು, ಧರ್ಮದಂಗಿರಬೇಕು, ಧರ್ಮದ ಸೂಕ್ಷ್ಮ ರಹಸ್ಯಗಳನ್ನು ನೀವೆಲ್ಲ ತಿಳ್ಕೊಳ್ಳಂಗಾಗಬೇಕಂತೇಳಿ ಹೇಳ್ತಾ ಇದ್ರು. ಕೂಡಿರುವಂತಹದ್ದು ನಮ್ಮ ಪರಂಪರೆ. ಹಾಗೆ ಕುಮಾರ ಮಹಾಶಿವಗಳವರು ಬರ್ತಾರೆ, ವೈರಾಗ್ಯದ ಮಲ್ಲನಾರರು ಮತ್ತೆ ಕೂಡುತ್ತಾರ. ಶಿವಯೋಗದ ಸಾಧನೆಗಾಗಿ ಯೋಗ ಶಾಲೆಯನ್ನು ಮಾಡಲೇಬೇಕು. ಯೋಗ ಶಾಲೆಯನ್ನು ಮಾಡೋಣ್ರಿಪ್ಪ ಅಂತ ಹೇಳ್ತಾರೆ. ಒಂದನೇ ಅಧಿವೇಶನ, ಎರಡನೇ ಅಧಿವೇಶನ, ಮೂರನೇ ಅಧಿವೇಶನಗಳು ಆಗತ್ತೆ. ಈ 4ನೇ ಅಧಿವೇಶನವನ್ನು ಬಾಗಲಕೋಟದೊಳಗೆ ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡ್ತಾರೆ. ಅದರ ಸಿದ್ಧತೆಯನ್ನು ತಯಾರಾಗಿ ಮಾಡಿಕೊಳ್ತಾರೆ. 4ನೇ ಅಧಿವೇಶನೆಯನ್ನು ಬಾಗಲಕೋಟದೊಳಗೆ ಮಾಡಬೇಕು. ಎಲ್ಲ ಸಂಘಟನೆಗಳನ್ನು ಆರಂಭ ಮಾಡ್ತಾರೆ. ಸಂಘಟನೆ ಆದಲೇ ಇತ್ತು,
ಅವರಿಗೆಲ್ಲ ವಿಷಯಗಳನ್ನು ತಿಳಿಸುವಂತಹದ್ದು. ಮಲ್ಲನಾರರು ಹೇಳ್ತಾ ಇದ್ರು, ಗುಡುಗ್ತಾ ಇದ್ರು, ಶಿವಯೋಗದ ಸಾಧನೆಯನ್ನು ಮಾಡುವಂಥ ಸಾಧಕರಿಗೆ ಬೇಕು. ಉದಾಹರಣೆಗಾಗಿ ಹಾನಗಲ್ ಮಠಕ್ಕನೆ ಫಕೀರೇಶ್ವರರು ಲಿಂಗೈಕ್ಯ ಆಗುವಂತಹ ಸಂದರ್ಭದೊಳಗ ಯಾರೂ ಒಬ್ಬರು ಯೋಗ್ಯವಾಗಿರುವಂಥ ಸಾಧಕರು ಸಿಗಲಿಲ್ಲ. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಂತ ಏನ ಬೃಹನ್ ಮಠದ ಗುರುಗಳದಲ್ಲ, ಅವರು ಕೂಡ ಭಕ್ತರು ಯೋಗ್ಯವಾಗಿರುವಂಥ ಸಾಧಕರನ್ನು ಹುಡುಕಾಡುವಂಥ ಸಂದರ್ಭದೊಳಗ ಎಲ್ಲೆಲ್ಲೂ ಅಡ್ಡಾಡಬೇಕು ಭಕ್ತರು. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಂತ ಏನದಾರಲ್ಲ, ಅವರು ಕೂಡ ಹಾನಗಲ್ ಕುಮಾರ ಮಹಾಶಿವಗಳವರ ಒಂದು ಕೃಪೆಯಲ್ಲೇ ಬೆಳೆದಂಥವ್ರು. ಅದು ಹೆಂಗ ಅಂತಂದರೆ, ಮುರುಘಾ ಮಠದ ಎಲ್ಲ ಭಕ್ತರು ಕೂಡಿಕೊಂಡು ಕುಮಾರಶಿವಗಳ ಹತ್ರ ಬಂದಿರ್ತಾರೆ. ಹಾನಗಲ್ ಕುಮಾರ ಮಹಾಶಿವಗಳ ಹತ್ರ ಬರ್ತಾರೆ. ಯಾರು ಅಂತಂದ್ರೆ ಚಿತ್ರದುರ್ಗ ಮುರುಘಾ ಮಠದ ಭಕ್ತರೆಲ್ಲ ಕೂಡ್ಕೊಂಡು, ಯಪ್ಪ ನಿಮ್ಮ ಆಚಾರ ವಿಚಾರ ನೇಮ, ನೀವು ಮಾಡುವಂತಹ ಭಕ್ತರ ಸೇವೆ, ಸಮಾಜದ ಸೇವೆ ನಮಗೆಲ್ಲ ನೋಡಿ ಆನಂದ ಆಗೈತ್ರಿಪ್ಪ. ಅದಕ್ಕೆ ನೀವು ಚಿತ್ರದುರ್ಗ ಮುರುಘಾ ಮಠದ ಗುರುಗಳು ನೀವು ಆಗಬೇಕನ್ನುವಂತಹದ್ದು ನಮ್ಮ ಅಪೇಕ್ಷೆ ಅಂತಂದ್ರು. ಕುಮಾರಶಿವಗಳಂತಾರೆ, ಹೌದೇನ್ರಿಪ್ಪ ಅಂತ ಹೇಳಿ ನಯವಾಗಿ ಆ ಮಾತನ್ನು ತೆಗಿತಾರೆ. ಕಾಶಿ ಒಳಗೆ ಒಬ್ಬ ಯೋಗ್ಯ ಸಾಧಕರು ತಯಾರಾಗ್ಲಿಕ್ಕತ್ತಿದ್ದಾರೆ. ಕಾಶಿಯೊಳಗೆ ಅಧ್ಯಯನ ಮಾಡುವಂತಹ ಜಯದೇವ ಸ್ವಾಮಿಗಳಂತದಾರ. ಆ ಜಯದೇವ ಸ್ವಾಮಿಗಳು ಬಹಳಷ್ಟು ನೇಮಗಳನ್ನು ಮಾಡುವಂತಹ ಮಹಾಸ್ವಾಮಿಗಳವರು, ಭಕ್ತರನ್ನು ಪ್ರೀತಿಸುವಂತಹ ಸ್ವಾಮಿಗಳದಾರ. ಅವರನ್ನು ತಗೊಂಡು ನಿಮ್ಮ ಮಠಕ್ಕೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಕಾಶಿ ಒಳಗಿರುವಂತಹ ಜಯದೇವ ಏನು ಸ್ವಾಮಿಗಳಿದ್ರಲ್ಲ, ಅವರಿಗೆ ಬೇಕಾಗಿರುವಂತಹ ಧನದ ಸಹಾಯವನ್ನು ಕುಮಾರ ಮಹಾಶಿವಗಳವರೇ ಮಾಡ್ತಿರ್ತಾರೆ. ಹಿಂಗಾಗಿ ಆ ಜಯದೇವ ಜಗದ್ಗುರುಗಳು ಕುಮಾರಶಿವಗಳು ಸಂಬಂಧವು ಕೂಡ ಬಹಳ ಒಳಿತಾಗಿತ್ತು. ಅಷ್ಟೇ ಅಲ್ಲ, ಮೊನ್ನೇನು ಹಾವೇರಿ ಅಪ್ಪಗಳು ಬಂದಿದ್ರಲ್ಲ, ಹುಕ್ಕೇರಿ ಮಠದ ಶ್ರೀಗಳು, ಅವರ ಹಿಂದಿನ ಶಿವಬಸವ ಸ್ವಾಮಿಗಳು ಕೂಡ, ಆ ಭಕ್ತರು ಕೂಡ ಬರ್ತಾರೆ. ಯಪ್ಪ ನೀವೇ ನಮ್ಮ ಮಠಕ್ಕೆ ಆಗ್ಬೇಕು. ಅವರು ಕೂಡ ಶಿವಬಸವ ಶ್ರೀಗಳ ಸೂಚನೆಯನ್ನು ಮಾಡ್ತಾರೆ, ಇವರನ್ನು ನೀವು ಮಾಡಿಕೊಡ್ರಿ, ಬಹಳ ಯೋಗ್ಯತವಾನ್ ಸ್ವಾಮಿಗಳದಾರ. ಹಿಂಗ ವೈರಾಗ್ಯದ ಮಲ್ಲನಾರರು ಈ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಒಂದು ಸಂಸ್ಥೆಯನ್ನು ನಾವು ಮಾಡಿಬಿಟ್ಟು ಅಂತಂದ್ರೆ, ಶಿವಯೋಗದ ಸಾಧನೆಯ ಸಂಸ್ಥೆಯನ್ನು ಮಾಡಿದ್ವಿ ಅಂತಂದ್ರೆ ಎಲ್ಲರೂ ಭಕ್ತರು ಅಲ್ಲೇ ಬರ್ತಾರೆ. ಅವರು ಇವರು ಅನ್ನುವಂಥದ್ದು ಭಕ್ತರೊಳಗೆ ಗೊಂದಲ ಬೇಡ. ಕೇವಲ ಒಬ್ಬ ಸ್ವಾಮಿಗಳು ಎಷ್ಟನ್ನು ಮಾಡ್ಲಿಕ್ಕಾಗತ್ತ? ಇಂತಹ ನೂರಾರು ಸ್ವಾಮಿಗಳನ್ನು ತಯಾರು ಮಾಡೋನು, ಅದಕ್ಕೆ ಯೋಗ ಶಾಲೆಯನ್ನು ಆರಂಭ ಮಾಡಬೇಕನ್ನುವಂಥದ್ದು ಬಹಳ ಕಠೋರವಾಗಿರುವಂಥ ಮಾತುಗಳು. ಆಯ್ತ್ರಿಪ್ಪ ಮಾಡೋಣ್ರಿ, ಚಿಂತಿಸಬೇಡ್ರಿ ಅಂಥೇಳಿ ಹೇಳ್ತಾರೆ. ಯಾವಾಗ ಈ 4ನೇ ಅಧಿವೇಶನವನ್ನು ಮಾಡಬೇಕಂತೇಳಿ ಒಂದು ಸಂಕಲ್ಪವನ್ನು ತೊಡ್ತಾರಲ್ಲ, ದೂರದ ಮೈಸೂರಿನೊಳಗೆ ಓದುವಂತಹ ಗದಗೈನವರು ಅಜ್ಜವರು ಒಂದು ಪತ್ರವನ್ನು ಬರೀತಾರೆ. ಅಲ್ಲಿ ಗವಿಮಠದ ಶ್ರೀಗಳಿಗೆ ಒಂದು ಪತ್ರವನ್ನು ಬರೀತಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ನಾವು ಬಾಗಲಕೋಟದೊಳಗೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದೊಳಗ ನಮ್ಮ ಗದಗೈನವರು ಬರಬೇಕು. ಆ ಗವಿಮಠದ ಪೂಜ್ಯರು ಬಹಳ ಸಂತೋಷದಿಂದ ಅವರನ್ನು ಕರ್ಕೊಳ್ತಾರೆ. ನೋಡಪ್ಪ, ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕತ್ತಿದಾರಂತ, ನೀವು ಹೋಗ್ಬೇಕಪ್ಪ ಅಂತ ಹೇಳಿದರು. ಯಾವಾಗ ಈ ಮಾತುಗಳನ್ನು ಹೇಳುತ್ತಾರಲ್ಲ, ಇವರು ಬರಲಿಕ್ಕೆ ಎಲ್ಲ ಸನ್ನದ್ಧರಾಗಿ ನಿಂತಿದ್ರು. ಇನ್ನೇನು ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಷ್ಟರೊಳಗನ ಒಂದು ಆಘಾತಕಾರಿ ಸುದ್ದಿ.
ಯೋಗ ಮಂದಿರವನ್ನು ಮಾಡಬೇಕನ್ನುವಂಥ ಸಂಕಲ್ಪವನ್ನು ಹೊಂದಿರುವಂತಹ ಮಲ್ಲನಾರ್ಯರು ಧರ್ಮದ ಮಾತುಗಳನ್ನು ಹೇಳ್ತಾ ಇರುವಂತಹ ಸಂದರ್ಭದೊಳಗ ಮಲ್ಲನಾರ್ಯರು ಕುಸಿದು ಬಿದ್ದುಬಿಟ್ರು. ಮಲ್ಲನಾರ್ಯರು ಅಂತಂದ್ರೆ ಹೆಂಗಿದ್ರು ಅಂತಂದ್ರೆ ನಿಮಗೆ ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ, ಅವರ ಮಾತುಗಳು ಇವತ್ತಿನ ಕಾಲಕ್ಕೆ ಈ ಮೈಕಿನ ವ್ಯವಸ್ಥೆಗಳದಾವ, ದೊಡ್ಡ ದೊಡ್ಡ ಲೈಟ್ ಅದಾವ. ಆದ್ರೆ 100 ವರ್ಷದ ಹಿಂದು 100 ವರ್ಷದ ಹಿನ್ನೆಲೆ ನಾವು ಏನು ಅನ್ಕೊಳ್ತೀವಲ್ಲ, ಅವತ್ತಿನ ಸಂದರ್ಭದೊಳಗೆ ಈ ಯಾವ ವ್ಯವಸ್ಥೆಗಳು ಇದ್ದಿದ್ದಿಲ್ಲ. ಆದ್ರೆ ಮಲ್ಲನಾರ್ಯರ ಕಂಠ ಹೆಂಗಿತ್ತು ಅಂತಂದ್ರೆ ಸುಮಾರು 5-6 ಎಕರೆ ಕೇಳ್ತಿತ್ತಂತ ಅವ್ರು ಮಾತಾಡಕತ್ರ. ಲಕ್ಷ ಜನ ಕೂಡಿದ್ರು ಕೂಡ ಯಾವುದೇ ಮೈಕ್ ಇಲ್ಲದ ಸುರಗ್ಲವಾಗಿರುವಂಥ ಸಮಗ್ರವಾಗಿರುವಂತಹ ಮಾತುಗಳನ್ನು ಕೇಳ್ತಿದ್ರಂತ. ಅಂಥ ಒಂದು ಕಂಚಿನ ಕಂಠ. ಯಾವಾಗ ಕುಸಿದ ತೆಳಗೆ ಬಿದ್ರೋ ನೋವಾಯಿತು. ಎಲ್ಲರೂ ಅನ್ಕೊಂಡ್ರು, ಮರಗ್ಲಿಕ್ಕತ್ರು, ಅಯ್ಯೋ ಬಿದ್ದು ಬಿಟ್ರಲ್ಲ. ಇವರನ್ನ ತೋರಿಸ್ಬೇಕು, ಇವರಿಗೆ ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ಅವ್ರು ಹೇಳಿದ್ರು, ಬೇಡ, ನನಗೆ ಚಿಕಿತ್ಸೆ ಬೇಡ. ಯಾರು ಈ ಆಚಾರ ವಿಚಾರ ನೇಮಗಳನ್ನು ಮಾಡ್ತಿದ್ರಲ್ಲ ಅವ್ರು ಯಾವುದು ಕೂಡ ಈ ಚಿಕಿತ್ಸೆಗಳಿಗೆ ಒಳಗಾಗ್ತಿದ್ದಿಲ್ಲ. ಇಂತಹ ಸಂದರ್ಭದೊಳಗ ಅಕಾಲಿಕವಾಗಿ ಅವರು 5ನೇ ತಾರೀಕು 10ನೇ ತಿಂಗಳ ಅಕ್ಟೋಬರ್ದೊಳಗ ಅವರು ತಮ್ಮ ಜೀವನಕ್ಕೆ ಇತಿಶ್ರೀಯನ್ನು ಹಾಡ್ತಾರೆ. ಎಲ್ರಿಗೂ ನೋವಾಯಿತು, ಇದೆಂತಹದ್ದು ವಿಪರ್ಯಾಸ. 1908 ಲಿಂಗದೊಳಗ ಆಗಿಬಿಟ್ರು ಅನ್ನುವಂತಹದ್ದನ್ನು ಕೇಳಿ ಶಾಕ್ ಆಯಿತು, ನೋವಾಯಿತು. ಅಯ್ಯೋ, ನಂಬಲಿಕ್ಕೆ ಸಾಧ್ಯ ಇಲ್ಲ. 40 ವರ್ಷದ ಒಬ್ಬ ಯುವಕ ಅನ್ನುವಂಥದ್ದು. ನೀವು ಅನ್ಬೋದು, ಇಲ್ರಿ 30 ವರ್ಷ ದಾಟಿದ ನಂತರ ಹೆಂಗೆ ಯುವಕ ಅಂತೀರಿ? ಅವ್ರ ಕಂಚಿನ ಕಂಠ ಹಂಗಿತ್ತು. ಎಲ್ಲ ಕಾರೊಳಗ ಓಡ್ತಾ ಇದ್ರು, ಕ್ರಿಯಾಶೀಲರಾಗ್ತಾ ಇದ್ರು. ಅಂಥ ಒಬ್ಬ ವ್ಯಕ್ತಿಯ ಸಾವು ಕುಮಾರೇಶ್ವರಿಗೆ ಬಹಳ ನೋವಾಯಿತು, ಆಘಾತ ಆಯಿತು. ಎಲ್ಲ ಶಿವನಿಚ್ಛೆ ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು. ಶಿವ ಎಲ್ಲವನ್ನು ನೋಡ್ತಿರ್ತಾನೆ, ಯಾವ್ಯಾವ ಸಂದರ್ಭದೊಳಗೆ ಏನೇನು ಮಾಡಬೇಕನ್ನುವಂಥದ್ದು ಭಗವಂತನ ಇಚ್ಛೆ. ಆದರೂ ಕೂಡ ಬಹಳ ನೋವಾಗಿತ್ತು. ನೋವಾಗಿದ್ದನ್ನು ಎಲ್ಲ ತಾಳ್ಕೊಂಡು ಮಾಡಿಕೊಂಡು ಆದರೆ ಸಮಾಜದ ಕಡೆ, ಸಂಘಟನೆ ಕಡೆ ಹೋಗಬೇಕು. ಯಾಕಂದರೆ ಆ ಒಂದು ಮರಣ ಆಗಿರುವಂಥ ಸಂದರ್ಭದೊಳಗೆ ಕುಮಾರ ಶಿವಗಳು ಹಿನ್ನೆಲೆ ಹೋಗ್ತಾರೆ. ಯಳಂದೂರು ಬಸವಲಿಂಗ ಶಿವಯೋಗಿಗಳನ್ನು ನೆನೆಸ್ತಾರೆ. ನನ್ನ ಗುರುಗಳು ಕೂಡ ಹೇಳಿದ್ದರು ನನಗೆ, ಯಾರು ಭೂಮಿಯ ಋಣವನ್ನು ಮುಗಿಯುತ್ತಲ್ಲಪ್ಪ, ಮುಗಿದಾಗ ಅವ್ರದ್ದು ಮುಗೀತು, ನೀವು ಕೆಲಸವನ್ನು ಮಾಡ್ತಾ ಇರಬೇಕು. ಆ ಎಲ್ಲ ವಿಚಾರಗಳನ್ನು ಕೇಳುತ್ತಾರೆ. ಫಕೀರ ಶಿವಯೋಗಿಗಳನ್ನು ನೆನಪು ಮಾಡಿಕೊಳ್ತಾರೆ. ಎಲ್ಲರ ಈ ಅಗಲಿಕೆಯನ್ನು ನೆನಪು ಮಾಡಿಕೊಂಡು ಕುಮಾರ ಶಿವಯೋಗಿಗಳವರು 1908 ನಡೆದಿರುವಂತಹ ಅಖಿಲ ವೀರಶೈವ ಮಹಾಸಭಾ ಆರಂಭ ಆಗ್ತದೆ ಬಾಗಲಕೋಟೆಯೊಳಗೆ. ಆ ಬಾಗಲಕೋಟೆಯೊಳಗೆ ಸಮಗ್ರವಾಗಿರುವಂತಹ ಸಂಗೀತದ ಶಾಸ್ತ್ರ ಅಲ್ಲೇನು ಕಲಿತು ಬಂದಿದ್ರಲ್ಲ, ಪಂಚಾಕ್ಷರಿ ಅಂತ ಹೇಳಿ ಅವರಿಗೆ ಬಿರುದನ್ನು ಕೊಡುತ್ತಾರೆ. ಗದಗೈನವರು ಅದ್ಭುತವಾಗಿರುವಂತಹ ಸಂಗೀತವನ್ನು ಮಾಡುತ್ತಾರೆ. ಆ ವೇದಿಕೆಯೊಳಗೆ ಎಂತಹ ಸಂಗೀತವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಗವಾಯಿ